ಅಂದರೆ ನೀವು ಪರ್ಮನೆಂಟಾಗಿ ಕ್ಯಾಮ್ರಾಮ್ಯಾನ್ ಮಾಡ್ಕೊಂಡಿರ್ತೀರಾ ನಿಮ್ಮ ಗಂಡನ್ನ ಅಂತ. ಅಫ್ಕೋರ್ಸ್ ಮಾಡ್ಕೊಳ್ತೀನಿ ನಾನು. ಅಯ್ಯೋ ದೇವ್ರೆ, ಕೇಳಿಸ್ಕೊಳ್ಳಿ, ತನುಗೌಡ ಅವ್ರ ಗಂಡ, ಅವ್ರ ಹೆಸರೇನು ಹೇಳಿ? ನನ್ನ ನೆಕ್ಸ್ಟ್ ಮಂತ್ ನಂದು ಆ್ಯನಿವರ್ಸರಿ ಇದೆ, ಅವಾಗ ರಿವೀಲ್ ನಂಗೆ ಮಾಡ್ತೀನಿ. ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ತನುಗೌಡ ಗಂಡ ಅವರೇ, ಕೇಳಿಸ್ಕೊಳ್ಳಿ, ನೀವು ಬರೀ ಕ್ಯಾಮ್ರಾಮ್ಯಾನ್ ಆಗಿ ಉಳಿತೀರಾ, ನಿಜವಾಗ್ಲೂ ನೀವು ಸ್ಟಾರ್ ಆಗಲ್ಲ. ಸ್ಟಾರ್ ನಿಮ್ಮ ಹೆಂಡತಿ ಆಗ್ತಾರೆ, ಓಕೆನಾ? ಡನ್, ನಾನು ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಹತ್ರ. ಸೊ ಓಕೆನಾ, ಈಗ ರೀಲ್ಸ್ ಎಲ್ಲ ಮಾಡ್ತೀರಾ, ಓಕೆ. ಕೆಲವು ಗಂಡಂದ್ರು ಸಾಕಷ್ಟು ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲ. ಆದರೆ ಇನ್ನು ಕೆಲವರು ಏಯ್ ರೀಲ್ಸ್ ಮಾಡಬೇಡ, ಏನು ರೀಲ್ಸ್ ಮಾಡ್ತೀಯಾ ಅಂತ ಹೇಳ್ತಾರೆ. ಅವಾಗ ಹೆಂಡತಿ ಚಾಕು ಹಾಕಿ ಚುಚ್ಚಿ ತಿರುಗಿಸಿ ಓಡೋಗ್ತಾರೆ. ಆ ಥರ ಆಗೋರಿಗೆ ಏನು ಹೇಳ್ತೀರಾ? ಆ ಥರ ಮಾಡೋರಿಗೆ ಏನು ಹೇಳ್ತೀರಾ? ಅದು ಅವ್ರವ್ರ ಫ್ರೀಡಮ್. ನಾವು ಯಾರಿಗೂ ಏನೂ ರಿಸ್ಟ್ರಿಕ್ಟ್ ಮಾಡಬಾರ್ದು ಆ ಥರ ನೋಡ್ತೀನಿ ಅಂತ. ಅಂದರೆ ಒಬ್ರೊಬ್ರು ಮೈಂಡ್ಸೆಟ್ ಪ್ರಕಾರ ಅದು ಈ ರೀಲ್ಸ್ ಮಾಡೋದ್ರಿಂದ ಇದೊಂದು ಎಂಟರ್ಟೈನ್ಮೆಂಟ್, ಅಲ್ಲೇನು ಕೆಟ್ಟದೇನಿಲ್ಲ. ಅದು ಎಂಟರ್ಟೈನ್ಮೆಂಟಾಗಿ ತೊಗೊಂಡ್ರೆ ಎಂಟರ್ಟೈನ್ಮೆಂಟ್, ಇಲ್ಲ ಅಂದರೆ ಅದು ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅಲ್ಲ, ಇಷ್ಟೊಂದೆಲ್ಲ ರೀಲ್ಸ್ ಬಗ್ಗೆ ಪಟ ಅಂತ ಮಾತಾಡ್ತೀರಾ, ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ. ತನುಗೌಡ ಯಾರು ಅಂತ ನಂಗೆ ಗೊತ್ತು, ತನುಗೌಡ ಗಂಡ ಯಾರು ಅಂತ ನಂಗೆ ಗೊತ್ತಿಲ್ಲ. ಆದರೆ ಕೆಲವರಿಗೂ ಸಹ ಕ್ಯೂರಿಯಾಸಿಟಿ ಇದೆ, ಈ ತನುಗೌಡ ಯಾರು, ಏನು ಮಾಡ್ಕೊಂಡಿದ್ದಾರೆ, ಏನು. ನಾವು ಬರೀ ರೀಲ್ಸ್ ಮಾತ್ರ ನೋಡ್ತೀವಿ ಗುರು, ವೀಡಿಯೋ ಮಾತ್ರ ನೋಡ್ತೀವಿ ಅಂತ ಹೇಳ್ತಾರಪ್ಪ. ಯಾರು ನೀವು? ಆ್ಯಕ್ಚುಲಿ ನನ್ನ ಒರಿಜಿನಲ್ ನೇಮ್ ಬಂದು ತನ್ಮಯ್ ಗೌಡ. ತನುಗೌಡ ಅಂತ ನಾನು ಇಲ್ಲಿ ತನುಗೌಡ ಫೆಬ್ 24 ಅಂತ ನಾನು ಇನ್ಸ್ಟಾದಲ್ಲಿ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ನಂದು ಊರು ಬಂದು ನಾನು ಬ್ಯಾಂಗ್ಳೂರಿಯನ್ನಲ್ಲ, ನಂದು ಶ್ರವಣಬೆಳಗೊಳ, ಹಾಸನ ಡಿಸ್ಟ್ರಿಕ್ಟ್ ಶ್ರವಣಬೆಳಗೊಳ. ನಾನು ಅಲ್ಲಿಂದ ಬಂದಿದ್ದು. ನಾನು ಓದಿದ್ದು ಎಲ್ಲ ಬ್ಯಾಂಗ್ಳೂರ್ ದೆನ್ ಊರು ಎಲ್ಲ ಕಡೆನೂ, ಅಂದರೆ ಮಿಕ್ಸ್. ನಾನು ಎಜುಕೇಷನ್ ಮಾಡಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್, ಬಟ್ ಇನ್ಕಂಪ್ಲೀಟ್ ಮಾಡಿದೆ. ಆಫ್ಟರ್ ದಟ್ ನಾನು ನನ್ನ ಅಣ್ಣ ಕಂಪ್ನೀಲಿ ಪ್ರೈಡ್ ಅಟ್ರಾಕ್ಷನ್ ಅಂತ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ, ನನ್ನ ಅಣ್ಣ ಸಂಜಯ್ ಅಂತ, ಅವ್ರ ಜೊತೆ ನನ್ನ ಕಸಿನ್ ಬ್ರದರ್ ಅವ್ರ ಜೊತೆ ನಾನು ಅದೇ ಕಂಪ್ನಿಲಿ ಎಂಪ್ಲಾಯ್ ಆಗಿ ಮಾಡ್ತಾಯಿದ್ದೀನಿ ಈಗ. ಓಕೆ, ಒಂದು ಕಡೆ ಈವೆಂಟ್ ಮ್ಯಾನೇಜ್ಮೆಂಟು, ಇನ್ನೊಂದು ಕಡೆ ರೀಲ್ಸು, ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ರೀಲ್ಸು ಮತ್ತು ಈವೆಂಟ್ ಅಂದರೆ ಈವೆಂಟ್ಗೆ ಹೋದ್ರೂ ನಾನು ರೀಲ್ಸ್ ಮಾಡ್ತಿರ್ತೀನಿ. ಸೊ ನನಗೆ ಯಾರೂ ಏನೂ ಕೇಳಲ್ಲ. ಅಲ್ಲೂ ಕೂಡ ನಂಗೆ ಸಪೋರ್ಟ್ ಮಾಡ್ತಿರ್ತಾರೆ. ಇವನ್ ನನ್ನ ಅಣ್ಣ ಕೂಡ ಸಪೋರ್ಟ್ ಮಾಡ್ತಾರೆ. ಅವರೇ ಹೆಚ್ಚು ನೋಡೋದು ಜಾಸ್ತಿ, ನಾನು ನೋಡ್ಲಿಕ್ಕಿಂತ ಕಮೆಂಟ್ಸ್ನೆಲ್ಲ ಅವ್ರು ನೋಡ್ಬಿಟ್ಟು ಹೇಳ್ತಾ ಇರ್ತಾರೆ. ಈಗ ಫೈನಲ್ ಆಗಿ ರೀಲ್ಸು ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದೀರಾ, ಎಲ್ಲರೂ ತನುಗೌಡ ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಹೇಳ್ತಾರೆ. ಫೈನಲ್ ಆಗಿ ಏನು ಹೇಳ್ತೀರಾ ನೀವು? ನನಗೂ ಖುಷಿ ಆಯಿತು. ಅಂದರೆ ಓಕೆ, ಯಾವುದೋ ಸುಮ್ಮನೆ ಏನೋ ಒಂದು ಕುತ್ಕೊಂಡು ಮಾಡಿದ್ದು ಕೂಡ ಇಷ್ಟೊಂದು ವೈರಲ್ ಆಯಿತು, ಎಲ್ಲರೂ ನಾನು ರೆಕಗ್ನೈಸ್ ಮಾಡೋ ಥರ ಆಯಿತು ಅಂದಾಗ ಖುಷಿ ಅನಿಸುತ್ತೆ. ಇದರಲ್ಲೂ ನನಗಿಂತ ಹ್ಯಾಪಿ ಪರ್ಸನ್ ಅಂದರೆ ನನ್ನ ಗಂಡನೇ. ಓಕೆ, ಸೊ ಹ್ಯಾಪಿಯಾಗಿ ಇಷ್ಟೇ ಖುಷಿಯಾಗಿ ಒಳ್ಳೊಳ್ಳೆ ರೀಲ್ಸ್ ಮಾಡ್ಕೊಂಡಿರಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.